ಈ ವಿಡಿಯೋದಲ್ಲಿ ನಾವು ಜುಲೈ ತಿಂಗಳಲ್ಲಿ ಅತಿ ಹೆಚ್ಚು ಮಾರಾಟವಾದಂಥ ಎಲೆಕ್ಟ್ರಿಕ್ ಕಾರು ಮತ್ತು ಕಮರ್ಷಿಯಲ್ ವೆಹಿಕಲ್ಗಳ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ. ಜುಲೈ ತಿಂಗಳಲ್ಲಿ ಒಟ್ಟು 32,600 ಎಲೆಕ್ಟ್ರಿಕ್ ಕಾರ್ಗಳು ಮಾರಾಟ ಆಗಿದೆ. ಇದು ಮೊಟ್ಟ ಮೊದಲ ಬಾರಿಗೆ ಒಂದೇ ತಿಂಗಳಲ್ಲಿ 30,000ಕ್ಕೂ ಅಧಿಕ ಎಲೆಕ್ಟ್ರಿಕ್ ಕಾರ್ಗಳು ಮಾರಾಟವಾದಂಥ ತಿಂಗಳು. ಇದೊಂದು ಹೊಸ ದಾಖಲೆ ಅಂತಾನೆ ಹೇಳ್ಬೋದು. ಈಗ 5ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ವಿನ್ಫಾಸ್ಟ್ ಕಂಪ್ನಿಯವರು ಜುಲೈನಲ್ಲಿ 1,478 ಎಲೆಕ್ಟ್ರಿಕ್ ಕಾರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 4.5% ಇದೆ. ಇಷ್ಟೊಂದು ಗಾಡಿ ಜನ ತೊಗೊಂಡಿದ್ದಾರೆ ಅಂದರೆ ಇಲ್ಲ. ಇತ್ತೀಚೆಗೆ ವಿನ್ಫಾಸ್ಟ್ ಅವರು ಇಂಡಿಯಾದಲ್ಲಿ ಮುಖ್ಯವಾಗಿ ಡೆಲ್ಲಿಲಿ ಗ್ರೀನ್ SM ಕ್ಯಾಬ್ ಅಂತ ಹೇಳ್ಬಿಟ್ಟು ಒಂದು ಕ್ಯಾಬ್ ಸರ್ವಿಸ್ನ ಶುರು ಮಾಡಿದ್ದಾರೆ. ಇದಕ್ಕೋಸ್ಕರ ವಿನ್ಫಾಸ್ಟ್ ಅವರು ರಿಜಿಸ್ಟರ್ ಮಾಡಿರೋದು. ಇದು ಯಾವುದು ಕೂಡ ಜನ ತೊಗೊಂಡಿರೋದಿಲ್ಲ, ಯೆಲ್ಲೋ ಬೋರ್ಡ್ ಗಾಡಿಗಳು. 4ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಮಾರುತಿ ಸುಜುಕಿ ಅವರು ಜುಲೈ ತಿಂಗಳಲ್ಲಿ 1,590 ಎಲೆಕ್ಟ್ರಿಕ್ ಕಾರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 4.9% ಇದೆ. ನೀವು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಮಾರುತಿ ಸುಜುಕಿ ಪೆಟ್ರೋಲ್ ಮತ್ತು CNGಲಿ ನಂಬರ್ 1 ಪ್ಲೇಸಲ್ಲಿದೆ, ಆದರೆ ಎಲೆಕ್ಟ್ರಿಕಲಲ್ಲಿ 4ನೇ ಪ್ಲೇಸಲ್ಲಿದೆ. ಕಾರಣ ಏನು ಗೊತ್ತಾ? ಲೇಟ್ ಲತೀಫ್. ಅಂದರೆ ಇದು 2026ರಲ್ಲಿ ತನ್ನ ಎಲೆಕ್ಟ್ರಿಕ್ ಕಾರ್ಗಳನ್ನ ಲಾಂಚ್ ಮಾಡಿದ್ರು. ಇದೇನಾದರೂ 2 ವರ್ಷದ ಮುಂದೆ 2024ರಲ್ಲೇ ತಮ್ಮ ಎಲೆಕ್ಟ್ರಿಕ್ ಕಾರ್ಗಳನ್ನ ಏನಾದರೂ ಲಾಂಚ್ ಮಾಡಿದರೆ ಈ ಕಂಪ್ನಿ ಮೊದಲನೇ ಪ್ಲೇಸು ಅಥವಾ 2ನೇ ಪ್ಲೇಸಲ್ಲಿರೋದು. ಇದು ತುಂಬ ಲೇಟಾಗಿ ಬಂದಿರೋದ್ರಿಂದ ಮಾರ್ಕೆಟ್ಗೆ ಜನ ಈ ಕಾರ್ಗಳನ್ನ ಅಷ್ಟು ತೊಗೋತಾ ಇಲ್ಲ. ಬಟ್ ನೋಡೋಣ ಮುಂದಕ್ಕೆ ಏನಾದರೂ ಈ ಕಂಪ್ನಿಯವರು ಇನ್ನೂ ಏನು ಅಪ್ಗ್ರೇಡ್ ಮಾಡಿ ಹೊಸ ಮಾಡೆಲ್ಗಳನ್ನ ಬಿಡ್ತಾರೆ ಅನ್ನೋದ್ರ ಮೇಲೆ ಈ ಕಂಪ್ನಿಯ ಮಾರಾಟ ನಿರ್ಧರಿಸುತ್ತೆ. ಇನ್ನು 3ನೇ ಪ್ಲೇಸಲ್ಲಿರುವಂಥ ಕಂಪ್ನಿ ಬಂದು MG JSW ಮೋಟರ್. MG ಕಂಪ್ನಿಯವರು ಜುಲೈ ತಿಂಗಳಲ್ಲಿ 5,642 ಎಲೆಕ್ಟ್ರಿಕ್ ಕಾರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 17.3% ಇದೆ. MG ಮೋಟರ್ ಬಂದು ಚೈನೀಸ್ ಕಂಪ್ನಿ. ಈ ಕಂಪ್ನಿಯಲ್ಲಿ 35% ಅಷ್ಟು ಶೇರ್ ಇರೋದು ಇಂಡಿಯಾದ ಕಂಪ್ನಿ ಆದಂಥ JSW ಅವ್ರದ್ದು. ಅದಕ್ಕೆ ಇದು ಹೆಸರು JSW MG ಮೋಟರ್ ಅಂತ ಹೇಳ್ಬಿಟ್ಟು. ಈಗ JSW ಕಂಪ್ನಿಯವ್ರು ಏನು ಹೇಳ್ತಾ ಇದ್ದಾರೆ, ಯಾವ ರೀತಿ ನಾವು MGಲಿ 35% ಅಷ್ಟು ಶೇರ್ ಇಟ್ಕೊಂಡಿದ್ದೀವಿ, ಅದೇ ರೀತಿ ಈಗ ನಾವು ವೋಲ್ಕ್ಸ್ವ್ಯಾಗನ್ ಇಂಡಿಯಾದಲ್ಲೂ ಕೂಡ ಶೇರ್ನ ಖರೀದಿಸ್ತೀವಿ. ಇನ್ಮೇಲಿಂದ ನಾವು ಬರೀ JSW MG ಅಷ್ಟೇ ಅಲ್ಲ, JSW MG ವೋಲ್ಕ್ಸ್ವ್ಯಾಗನ್ ಆಗ್ತೀವಿ. ಇದರಿಂದ ನಮ್ಮ ಮಾರ್ಕೆಟ್ ಶೇರು ಈಗ 1.5%ಇಂದ ಡೈರೆಕ್ಟಾಗಿ 4%ಗೆ ಏರಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು JSW ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಈ ಡೀಲ್ ಇನ್ನೂ ಫೈನಲ್ ಆಗಿಲ್ಲ. ನನ್ನ ಪ್ರಕಾರ ಇನ್ನೊಂದು 3-4 ತಿಂಗಳಲ್ಲಿ ವೋಲ್ಕ್ಸ್ವ್ಯಾಗನು JSW ಡೀಲು ಫೈನಲ್ ಆಗ್ಬೋದು. ಅದಾದಮೇಲಿಂದ JSW ಅವರು ಎಲೆಕ್ಟ್ರಿಕ್ ಜೊತೆಗೆ ಪೆಟ್ರೋಲ್ ಕಾರ್ಗಳಲ್ಲೂ ಕೂಡ ಏನು ಶೇರ್ನ ಹೊಂದಿರ್ತಾರೆ. ನೋಡೋಣ, ಇನ್ನೊಂದು 3-4 ತಿಂಗಳಲ್ಲಿ ಗೊತ್ತಾಗುತ್ತೆ. ಇನ್ನು 2ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಮಹೇಂದ್ರ ಎಲೆಕ್ಟ್ರಿಕ್ ಅವರು ಜುಲೈ ತಿಂಗಳಲ್ಲಿ 7,700 ಎಲೆಕ್ಟ್ರಿಕ್ ಕಾರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 23.6% ಇದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇತ್ತೀಚೆಗೆ ಮಹೇಂದ್ರ XEV 9S ಏನಿದೆ, ಕಳೆದ ಕ್ವಾರ್ಟರ್ ಅಂದರೆ ಏಪ್ರಿಲಿಂದ ಜೂನಲ್ಲಿ ಅತಿ ಹೆಚ್ಚು ಮಾರಾಟವಾದಂಥ ಎಲೆಕ್ಟ್ರಿಕ್ ಕಾರ್ ಆಗಿದೆ ಮಹೇಂದ್ರ XEV 9S. ಅಷ್ಟೇ ಅಲ್ಲದೆ ನಾವು ಆಗಸ್ಟ್ 15ನೇ ತಾರೀಕು ಥಾರ್ EVನೂ ಕೂಡ ನಾವು ರಿವೀಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಗಸ್ಟ್ 15ನೇ ತಾರೀಕು ಥಾರ್ EV ಕೂಡ ರಿವೀಲ್ ಆಗ್ಬೋದು. ಮೊದಲನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಟಾಟಾ ಕಂಪ್ನಿಯವರು ಜುಲೈನಲ್ಲಿ ಒಟ್ಟು 13,570 ಎಲೆಕ್ಟ್ರಿಕ್ ಕಾರ್ಗಳನ್ನ ಮಾರಾಟ ಮಾಡಿದ್ದಾರೆ. ಟಾಟಾ ಕಂಪ್ನಿಯ ಮಾರ್ಕೆಟ್ ಶೇರ್ ಬಂದು 41.6% ಇದೆ. ಅಂದರೆ ಪ್ರತಿ 5 EV ಕಾರ್ಗಳಲ್ಲಿ 2 ಕಾರು ಟಾಟಾ ಕಂಪ್ನಿದಾಗಿದೆ. ಕೆಲವು ವೆಬ್ಸೈಟಲ್ಲಿ ಏನು ಹೇಳ್ತಾ ಇದೆ ಅಂದರೆ ಇದು 15,000 ದಾಟಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ವಾಹನ್ ಪೋರ್ಟಲಲ್ಲಿ 13,570 ಅಂತ ತೋರಿಸ್ತಾ ಇದೆ. ಸೊ ಜುಲೈ ತಿಂಗಳಲ್ಲಿ ಟಾಟಾ ಕಂಪ್ನಿಯವರು 13,570 ಎಲೆಕ್ಟ್ರಿಕ್ ಕಾರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇತ್ತೀಚೆಗೆ ಟಾಟಾ ಕಂಪ್ನಿಯವರು ಏನು ಹೇಳ್ತಾ ಇರೋದು ಅಂದರೆ, ನಾವು ಇನ್ನೊಂದು ವರ್ಷದಲ್ಲಿ 10,000ಕ್ಕೂ ಹೆಚ್ಚು EV ಚಾರ್ಜಿಂಗ್ ಸ್ಟೇಷನ್ಗಳನ್ನ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಟಾಟಾದವ್ರು ಹೇಳ್ತಿಲ್ವಾ, ಫಸ್ಟ್ ಮೂವಿಂಗ್ ಅಡ್ವಾಂಟೇಜ್ ಇದೆ. ಇವರು 2019-20ರಲ್ಲಿ ಇವರು ಎಲೆಕ್ಟ್ರಿಕ್ ಕಾರ್ನ ಲಾಂಚ್ ಮಾಡಿದ್ದಾರೆ. ಮತ್ತು ಎಂಟ್ರಿ ಸೆಗ್ಮೆಂಟು ಅಂದರೆ 8 ಲಕ್ಷದಿಂದಲೇ ಇವ್ರ ಕಾರ್ಗಳು ಶುರು ಆಗುತ್ತೆ. ನೀವು ಅದೇ ಮಹೇಂದ್ರ ಮಾರುತಿಲೆಲ್ಲ ನೋಡಿದ್ರೆ 10 ಲಕ್ಷದ ಮೇಲೆ ಹೋಗುತ್ತೆ. ಟಾಟಾದಲ್ಲೇ ನಿಮಗೆ ಒಂದು 8 ಲಕ್ಷ ಅಂದರೆ 10 ಲಕ್ಷದೊಳಗೆ ನಿಮಗೆ ಕಾರ್ ಸಿಕ್ಬಿಡುತ್ತೆ. ಜನ ಏನು ಮಾಡ್ತಾ ಇದ್ದಾರೆ, ಟಾಟಾ ಕಾರ್ಗಳನ್ನ ಜಾಸ್ತಿ ತಗೋತಾರೆ. ಅದರಲ್ಲೂ ಮುಖ್ಯವಾಗಿ ಪಂಚ್ EV, ಟಿಯಾಗೋ EV ಅಂತೂ ತುಂಬ ಜನ ತಗೋತಾ ಇದ್ದಾರೆ. ಯಾಕಂದರೆ 8ರಿಂದ 11 ಲಕ್ಷದೊಳಗೆ ನಿಮಗೆ ಈ ಕಾರ್ ಸಿಕ್ಬಿಡುತ್ತೆ. ಸೊ ಆ ಕಾರಣದಿಂದ ಇವರು ನಂಬರ್ 1 ಪ್ಲೇಸಲ್ಲಿದ್ದಾರೆ. ಮತ್ತು ನಂಬರ್ 1 ಅಷ್ಟೇ ಅಲ್ಲ, ಮಹೇಂದ್ರದವರು ಮಾರಾಟ ಮಾಡಿರೋದು 7,700, ಟಾಟಾದವ್ರು ಮಾರಾಟ ಮಾಡಿರೋದು 13,500. ಹತ್ತತ್ರ ಡಬಲ್ಲು, ಮಹೇಂದ್ರಗಿಂತಲೂ ಟಾಟಾ ಡಬಲ್ ಅಷ್ಟು ಕಾರ್ನ ಮಾರಾಟ ಮಾಡಿದೆ. ಈಗ ನಾವು 3 ವೀಲರ್ ಆಟೋಲ್ಲಿ ನೋಡೋಕ್ಕೆ ಹೋದರೆ ಪ್ಯಾಸೆಂಜರಲ್ಲಿ ಬಂದು ಮಹೇಂದ್ರದವರು ಒಟ್ಟು 13,007 ಎಲೆಕ್ಟ್ರಿಕ್ ಆಟೋಗಳನ್ನ ಮಾರಾಟ ಮಾಡಿದ್ದಾರೆ. ಬಜಾಜ್ ಅವರು 2ನೇ ಸ್ಥಾನದಲ್ಲಿದ್ದಾರೆ, 12,526 ಎಲೆಕ್ಟ್ರಿಕ್ ಆಟೋ. 3ನೇ ಸ್ಥಾನದಲ್ಲಿರೋದು ಬಂದು TVS ಅವರು 4,298 ಎಲೆಕ್ಟ್ರಿಕ್ ಆಟೋನ ಮಾರಾಟ ಮಾಡಿದ್ದಾರೆ. 4ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಪಿಯಾಜಿಯೋ ಅವರು 1,424 ಎಲೆಕ್ಟ್ರಿಕ್ ಆಟೋನ ಮಾರಾಟ ಮಾಡಿದ್ದಾರೆ. ಇನ್ನು 3 ವೀಲರ್ ಗೂಡ್ಸ್ ಸೆಗ್ಮೆಂಟಿಗೆ ಬರೋದಾದರೆ ಮಹೇಂದ್ರ 3 ವೀಲರ್ ಅವರು 659 ಎಲೆಕ್ಟ್ರಿಕ್ ಗೂಡ್ಸ್ ಆಟೋಗಳನ್ನ ಮಾರಾಟ ಮಾಡಿದ್ದಾರೆ. ಬಜಾಜ್ 3 ವೀಲರ್ ಅವರು 499 ಎಲೆಕ್ಟ್ರಿಕ್ ಗೂಡ್ಸ್ ಆಟೋಗಳನ್ನ ಮಾರಾಟ ಮಾಡಿದ್ದಾರೆ.
ಮೂರನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಟಿ ವಿ ಎಸ್ ಅವರು. ಟಿ ವಿ ಎಸ್ ಅವರು 174 ಎಲೆಕ್ಟ್ರಿಕ್ ಗೂಡ್ಸ್ ಆಟೋನ ಮಾರಾಟ ಮಾಡಿದ್ದಾರೆ. ಇನ್ನು ನಾಲ್ಕನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಒಂದು ಪಿಯಾಜಿಯೋ ಅವರು. ಪಿಯಾಜಿಯೋ ಅವರು 105 ಎಲೆಕ್ಟ್ರಿಕ್ ಗೂಡ್ಸ್ ಆಟೋನ ಮಾರಾಟ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅಂತೇನು ಡೀಪಾಗಿ ಹೋಗಿ ಇನ್ಫಾರ್ಮೇಷನ್ ಬಗ್ಗೆ ಹೇಳಿಲ್ಲ, ಯಾಕಂದರೆ ಇದು ಫಸ್ಟ್ ಟೈಮ್ ನಾನು ಶುರು ಮಾಡ್ತಿರೋದು. ಮುಂದೊಂದು ತಿಂಗಳಿಂದ ನಿಮಗೆ ಡೀಟೇಲ್ ಆಗಿ ಪ್ರತಿಯೊಂದು ಕಂಪ್ನಿ ಬಗ್ಗೆಯೂ ಕೂಡ ಹೇಗೆ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಹೇಳ್ತೀನಿ, ಅದೇ ರೀತಿ ಕಾರು, 3 ವೀಲರ್ ಪ್ಯಾಸೆಂಜರು, 3 ವೀಲರ್ ಗೂಡ್ಸ್ ಆಟೋ ಇದರೆಲ್ಲದರ ಬಗ್ಗೆ ಹೇಳ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೇ.